ಹನಿ ಟ್ರ್ಯಾಪ್ ಕೇಸ್ನ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪ ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ಇದೇ ಕೇಸು ಈಗ ಸುಪ್ರೀಂ ಕೋರ್ಟ್ನ ಅಂಗಳವನ್ನು ತಲುಪಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದು ದಾಖಲಾಗಿದೆ. ನಾಳೆ ಇದರ ಅರ್ಜಿಯ ವಿಚಾರಣೆ ನಡೆಸ್ತೀನಿ ಅಥವಾ ಸುಪ್ರೀಂ ಕೋರ್ಟ್ ಹೇಳಿದೆ. ಈ PIL ಸದ್ಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರ ಹನಿ ಟ್ರ್ಯಾಪ್ನ ಬಗ್ಗೆ ಈ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಹನಿ ಟ್ರ್ಯಾಪ್ ಕೇಸ್ಗಳ ಬಗ್ಗೆ ಸ್ವತಂತ್ರ ತನಿಖೆಯಾಗಬೇಕು ಅಂತ PIL ನಲ್ಲಿ ಮನವಿ ಮಾಡಲಾಗಿದೆ. ನಾಳೆ ಈ PIL ಅನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ. CJI ಅಂದ್ರೆ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಈ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ ಇದರಲ್ಲಿ ಏನು ಸೂಚನೆಯನ್ನ ಕೊಡುತ್ತೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ರಾಜ್ಯದಲ್ಲಿ ಕೇಸು ಇನ್ನೂ ದಾಖಲಾಗಿಲ್ಲ. ಯಾರು ದೂರು ಕೊಟ್ಟಿದ್ದಾರೋ ಅಥವಾ ಆರೋಪ ಮಾಡಿದ್ದಾರೋ ಅವರು ದೂರು ಇನ್ನೂ ಕೊಟ್ಟಿಲ್ಲ. ರಾಜಣ್ಣ ವಿಧಾನಸಭೆಯಲ್ಲಿ ಮಾತನಾಡಿದ್ದನ್ನ ಬಿಟ್ಟರೆ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ. ಇದರ ಮಧ್ಯೆ ಈಗ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ ಈ ವಿಚಾರ ಡಿಸ್ಕಸ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಕೋರ್ಟ್ ಹಿಂಗೆ ಮಾಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಕೇಸಲ್ಲಿ ಯಾರು ಆರೋಪ ಮಾಡಿದ್ದಾರೋ ಅವರು ಇನ್ನೂ ದೂರು ಕೊಟ್ಟಿಲ್ಲ. ಯಾವುದೇ ರೀತಿಯಲ್ಲಿ ಕಂಪ್ಲೇಂಟೂ ಕೂಡ ಆಗಿಲ್ಲ. ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸುವಂತ ಸಾಧ್ಯತೆ ಎಷ್ಟರ ಮಟ್ಟಿಗಿರುತ್ತೆ, ಏನಾಗಬಹುದು ಅನ್ನುವಂಥ ಸಾಧ್ಯತೆ ಇದೆ? ರಕ್ಷತ್, ಈ ಹನಿ ಟ್ರ್ಯಾಪ್ ಪ್ರಕರಣ ಇದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಕಾರಣ ಏನು ಅಂತಂದರೆ, ಒಂದು ಕಡೆಗೆ ರಾಜಣ್ಣ ಅವರು ಸಭೆಯಲ್ಲಿ ಅಂದರೆ ವಿಧಾನಮಂಡಲದಲ್ಲಿ ಏನಂದರೆ ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಏನಂತಂದರೆ ಏನೋ ಮಾಡಲಾಗಿದೆ ಅನ್ನುವಂಥದ್ದು ವಿಚಾರವನ್ನು ಮತ್ತು ಅದಕ್ಕೆ ತುಂಬ ಸರಿ ಅಟೆಂಪ್ಟ್ ಮಾಡಿದ್ದಾರೆ ಅನ್ನುವಂತಹ ವಿಚಾರನ ಬಹಿರಂಗವಾಗಿ ಹೇಳಿದ್ರು. ಅದು ಸರ್ಕಾರಿ ದಾಖಲೆ ಆಯಿತು ಮತ್ತು ನಾನು ಈಗಾಗಲೇ ಏನಂದರೆ ಅದ್ರ ಬಗ್ಗೆ ಕಂಪ್ಲೇಂಟನ್ನು ಸಹಿತ ಕೊಡ್ತೀನಿ ಅಂದರು. ಆದರೆ ಸದನದಲ್ಲಿ ಚರ್ಚೆಯಾಗಿ ಇಷ್ಟು ದಿವಸಗಳಾದರೂ ಸಹಿತ, ಕಳೆದ 4-5 ದಿವಸಗಳಾದರೂ ಸಹಿತ ಇನ್ನೂವರೆಗೂ ಸಹಿತ KN ರಾಜಣ್ಣನವರು ಯಾವುದೇ ಕಾರಣಕ್ಕೂ ಸಹಿತ ಇನ್ನೂವರೆಗೂ ಒಂದು ಕಂಪ್ಲೇಂಟನ್ನು ಕೊಟ್ಟಿಲ್ಲ. ಮತ್ತು ಸರ್ಕಾರವು ಸಹಿತ ಯಾವುದೇ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ಸಹಿತ ತೆಗೆದುಕೊಂಡು ಬಂದಿಲ್ಲ ಮತ್ತು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಸಹಿತ ಅವಕಾಶವನ್ನು ಇನ್ನೂವರೆಗೂ ಆಗಿಲ್ಲ. ಆದರೆ ಈಗ PIL ಅನ್ನು ಸಲ್ಲಿಕೆ ಮಾಡಿರುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಈಗ ಸದ್ಯದ ಮಟ್ಟಿಗೆ ನೋಡ್ತಾ ಹೋದರೆ ಈಗ ಸರ್ಕಾರಕ್ಕೆ ಅಂದರೆ ಅವರು ಎಲ್ಲಿನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಆದರೆ ಇದೆಲ್ಲವೂ ಸಹಿತ ಉಲ್ಟಾಗುವಂತಹ ಚಾನ್ಸಸ್ಗಳು ಕಾಣಿಸ್ತಾ ಇದ್ದಾವೆ. ಯಾಕಂದರೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ಏನಾದರೂ ಎಂಟ್ರಿ ಕೊಟ್ಟಿದ್ದೇ ಆದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಏನೋ ಒಬ್ಬರ ಪರವಾಗಿ ಅಥವಾ ಏನಂತಂದರೆ ಮತ್ತೊಬ್ಬರ ಪರವಾಗಿ ಏನಂದರೆ ತನಿಖೆಯನ್ನು ಹಿಡಿದಿಟ್ಟುಕೊಳ್ಳುವಂತಹ ಕೆಲಸ ಆಗುವಂಥದ್ದು ತೀರಾ ವಿರಳ. ಕಾರಣ ಏನು ಅಂತಂದರೆ PIL ಇವತ್ತು ಬೆಳಿಗ್ಗೆ ಏನಂದರೆ ವಿಚಾರಣೆಯನ್ನು ಅರ್ಜಿಯನ್ನು ಬೇಗ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ PIL ಸಲ್ಲಿಕೆ ಮಾಡಲಾಯಿತು. ತದನಂತರ ನಾಳೆಯೇ ಈ ಒಂದು ವಿಚಾರಣೆ ತೆಗೆದುಕೊಳ್ತೀವಿ ಅಂತ CJI ಸಂಜೀವ್ ಖನ್ನಾ ಅವರ ನೇತೃತ್ವದ ಪೀಠದ ಮುಂಗಡೆ ಏನಂತಂದರೆ ನಾಳೆ ವಿಚಾರಣೆಗೆ ಬರಲಿದೆ. ಆ ವಿಚಾರಣೆ ಸಂದರ್ಭದಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಗಳಿಂದ ವರ್ಕೌಟ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಅದೇನು ಅಂತ ನೋಡ್ತಾ ಹೋದರೆ, ಒಂದು ಸರ್ಕಾರಕ್ಕೆ ನೇರವಾಗಿ ಏನಂದರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡಬಹುದು. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು, ಈ ಪ್ರಕರಣ ವಿಚಾರಣೆ ಮಾಡೋದಕ್ಕೆ ಯಾವ ರೀತಿಯಾಗಿ ತನಿಖಾ ತಂಡವನ್ನು ರಚನೆ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನು ನೇರವಾಗಿ ಏನಂದರೆ ಅರ್ಜಿದಾರರ ನೇರವಾಗಿ ಏನಂದರೆ ಪಾರ್ಟಿಯಾಗಿ ಮಾಡಿ ಕರ್ನಾಟಕ ಸರ್ಕಾರವನ್ನು ಮಾಡಬಹುದು. ಮತ್ತು ಸಚಿವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯ ಅನುಗುಣವಾಗಿ ಅದರ ಆಧಾರದ ಮೇಲೆ ಏನಂತಂದರೆ ಪ್ರಕರಣವನ್ನು ದಾಖಲಿಸಿಕೊಳ್ಳಿ, ಅದನ್ನು ವಿಚಾರಣೆ ಮಾಡಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಏನಂತಂದರೆ ಅರ್ಜಿದಾರರು ಸಹಿತ ಏನಂತಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರದ ಅಂದರೆ ರಚಿಸಿರುವಂತಹ ತಂಡ ಅಥವಾ ರಚಿಸುವಂತಹ ತಂಡ ಯಾವುದೇ ಕಾರಣಕ್ಕೂ ಸಹಿತ ತನಿಖಾ ತಂಡ ಆಗ್ಬೋದು, ನೇರವಾಗಿ ಏನಂತಂದರೆ ಇಲ್ಲಿ CBI ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನುವಂತಹ ಮನವಿಯನ್ನು ಮಾಡ್ಕೊಳ್ಬೋದು. ಒಂದು ವೇಳೆ CBI ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳುವಂತಹ ಮನವಿ ಏನಾದರೂ ಆಗಿದ್ದೇ ಆದರೆ ಅಲ್ಲಿ ಮತ್ತೇನಂತಂದರೆ ಕೇಂದ್ರ ಸರ್ಕಾರಕ್ಕೂ ಸಹಿತ ನೋಟಿಸನ್ನು ಕೊಡ್ಬೋದು. ಅಂದರೆ ಏನೋ ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಯಾಕಂದರೆ ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. ಇನ್ನು ಮುಂದೆ ವಿಚಾರಣೆ ಹಂತದಲ್ಲಿ ಈ ಹಿಂದೆ ಆಗಿರ್ತಕ್ಕಂತಹ ಹನಿ ಟ್ರ್ಯಾಪ್ ಬಗ್ಗೆನೂ ಸಹಿತ ಚರ್ಚೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತು ಈ ಹಿಂದೆ ಆಗಿರ್ತಕ್ಕಂತಹ ಬಹಳಷ್ಟು ದೇಶಾದ್ಯಂತ ಆಗಿರ್ತಕ್ಕಂತಹ ಪ್ರಕರಣಗಳ ಬಗ್ಗೆನೂ ಸಹಿತ ಉಲ್ಲೇಖ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಈ ಕಾರಣಕ್ಕಾಗಿ ಈ ಒಂದು ಪ್ರಕರಣದಲ್ಲಿ ಈ ಒಂದು ಹನಿ ಟ್ರ್ಯಾಪ್ಗೆ ಒಳಗಾಗಿರುವಂಥವ್ರು ಯಾರು, ಹನಿ ಟ್ರ್ಯಾಪ್ ಎಷ್ಟು ದಿವಸಗಳಿಂದ ಆಗ್ತಾ ಇದೆ, ಮತ್ತು ಹನಿ ಟ್ರ್ಯಾಪ್ ಮಾಡಿರುವಂತಹ ವ್ಯಕ್ತಿ ಯಾರು, ಹನಿ ಟ್ರ್ಯಾಪ್ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು, ಮತ್ತು ಹನಿ ಟ್ರ್ಯಾಪನ್ನು ಹೇಗೆ ಮಾಡಲಾಗುತ್ತೆ, ಇದಕ್ಕೆ ಏನಂತಂದರೆ ಯಾರ ಬೆಂಬಲ ಇದೆ, ಈ ರೀತಿಯಾದಂತಹ ಸಂಪೂರ್ಣವಾದಂತಹ ವಿವರವನ್ನು, ಸಂಪೂರ್ಣವಾದಂತಹ ವಿಚಾರ ಏನಂತಂದರೆ ಸುಪ್ರೀಂ ಕೋರ್ಟ್ ತನಿಖೆಗೆ ಆದೇಶವನ್ನು ಕೊಡಬಹುದು ಅಥವಾ ಏನಂದರೆ ಕರ್ನಾಟಕ ಸರ್ಕಾರಕ್ಕೂ ಸಹಿತ ಈ ಒಂದು ವಿಚಾರಣೆಯನ್ನು ವಿಚಾರಣೆ ಮಾಡೋದಕ್ಕೂ ಸಹಿತ ಏನಂದರೆ ಆದೇಶವನ್ನು ನೀಡಬಹುದು, ಅದನ್ನು ನಿರ್ದೇಶನವನ್ನು ನೀಡಬಹುದು. ಹಾಗಾಗಿ ಈಗ ಅನಿವಾರ್ಯವಾಗಿ ಅಥವಾ ಏನಂದರೆ ಈ ಸಂಪೂರ್ಣವಾದಂತಹ ಪ್ರಕರಣ ಮೊದಲು ಕರ್ನಾಟಕ ಸರ್ಕಾರದ ವಾದವನ್ನು ಕೇಳಿ, ಅಂದರೆ ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಏನನ್ನು ಮೆನ್ಷನ್ ಮಾಡುತ್ತೆ, ಅಂದರೆ ಯಾವ ರೀತಿಯಾಗಿ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದನ್ನ ಕರ್ನಾಟಕ ಸರ್ಕಾರದಿಂದ ಸಹಿತ ಮಾಹಿತಿನ ಕಲೆ ಹಾಕಿ, ಅಂದರೆ ಅವರಿಂದ ವಿಚಾರಣೆ ಸಂದರ್ಭದಲ್ಲಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಲೆ ಹಾಕಿ ತದನಂತರ ಮುಂದಿನ ನಿರ್ಧಾರವನ್ನು, ಮುಂದಿನ ತನ್ನ ಆದೇಶವನ್ನು ಹೇಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ನೋಡ್ತಾ ಹೋದರೆ ಈ ಪ್ರಕರಣ ಇಷ್ಟು ದಿವಸ ಡಿಲೇ ಆಗ್ತಾ ಇತ್ತಲ್ಲ, ನಾಳೆಯ ವಿಚಾರಣೆಯ ನಂತರ ಇಷ್ಟೊಂದು ಡಿಲೇ ಆಗೋಲ್ಲ. ಅದಕ್ಕೊಂದು ತಾರ್ಕಿಕ ಅಂತ್ಯ ಕಾಣೋದಕ್ಕೆ ಏನಂತಂದರೆ ಮೊದಲ ಹಂತ ಅಂದರೆ ವಿಚಾರಣೆಗೆ ಯಾವ ತನಿಖಾ ಸಂಸ್ಥೆಯನ್ನು ಕೊಡಬೇಕು ಅಥವಾ ಯಾವ ರೀತಿಯಾಗಿ ತನಿಖೆಯನ್ನು ಮಾಡಬೇಕು ಅನ್ನುವಂಥದ್ದು, ಅಥವಾ ಕೊನೆಗೆ ರಾಜಣ್ಣ ಅವರಿಗೆ ಏನಂತಂದರೆ ಒಂದು ಅಂದರೆ
ನಿರ್ದೇಶನವನ್ನು ಕೊಡಬಹುದು. ಅಂದರೆ ನೀವು ಸರ್ಕಾರದ ಸದನದಲ್ಲಿ ಹೇಳಿರುವಂತಹ ಕಾರಣಕ್ಕಾಗಿ ಅದು ಸರ್ಕಾರದ ಭಾಗವಾಗಿದೆ, ನೀವು ಹೇಳಿರ್ತಕ್ಕಂತಹ ದಾಖಲೆ ಹೇಳಿಕೆಯನ್ನು ಏನಂದರೆ ಪರಿಗಣಿಸಿ ನಾವು ಪ್ರಕರಣವನ್ನು ದಾಖಲಿಸ್ಕೊಳ್ತೀವಿ, ವಿಚಾರಣೆಯನ್ನು ಆರಂಭ ಮಾಡ್ತೀವಿ ಅಂತಲೂ ಸಹಿತ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೊಡಬಹುದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.